ಹಾಯ್ ಗೈಸ್, ಕೆಪಿಎಸ್ಸಿ ಇಂದ ಗ್ರೂಪ್ ಸಿ ಪೋಸ್ಟ್ ಡಿಗ್ರಿ ಲೆವೆಲ್ ಅಂಡ್ ಬಿಲೋ ಡಿಗ್ರಿ ಲೆವೆಲ್ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಲಿಂಕ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಸೊ ದಿಸ್ ಇಸ್ ಫಾರ್ ಬೋತ್ ಹೈದರಾಬಾದ್ ಕರ್ನಾಟಕ ಅಂಡ್ ನಾನ್ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಈ ಒಂದು ಲಿಂಕ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಗ್ರೂಪ್ ಸಿ ಹುದ್ದೆಯಾದಂತಹ ಬಿಲೋ ಡಿಗ್ರಿ ಲೆವೆಲ್ ಹುದ್ದೆಗಳು ಯಾವೆಲ್ಲ ಇದಾವೆ, ಸೊ ಆ ಒಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಮೊದಲದಾಗಿ ಕೆಪಿಎಸ್ಸಿ ಅವರ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಭೇಟಿ ನೀಡಿ. ಸೊ ನಂತರ ಇಲ್ಲಿ ಮೊದಲನೇ ಪುಟದಲ್ಲಿ ಇಲ್ಲಿ ನೋಡಬಹುದು ವಾಟ್ ಈಸ್ ನ್ಯೂ ಅಂತ ಒಂದು ಏನು ಪೇಜ್ ಇದೆ, ಇಲ್ಲಿ ಒಂದು ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ. ಸೊ ಇನ್ ಕೇಸ್ ನಿಮಗೆ ಇಲ್ಲಿ ಒಂದು ಲಿಂಕ್ ಸಿಗಲಿಲ್ಲ ಅಂದ್ರೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಅಪ್ಲೈ ಫಾರ್ ಆನ್ಲೈನ್ ವೇರಿಯಸ್ ನೋಟಿಫಿಕೇಶನ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ಒಂದು ವಿವಿಧ ಹುದ್ದೆಗಳ ಒಂದು ಲಿಂಕ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಓಕೆ, ಸೊ ಬಿಫೋರ್ ಅಪ್ಲೈಯಿಂಗ್ ದಿಸ್ ಪೋಸ್ಟ್, ಸೊ ಯಾವ್ಯಾವ ಹುದ್ದೆಗಳು ಬಿಟ್ಟಿದ್ರು ಅಂತ ಕೂಡ ಒಂದು ಗ್ಲಾನ್ಸ್ ಮಾಡೋಣ. ಸೊ ನೋಡಿ, ಹೈದರಾಬಾದ್ ಕರ್ನಾಟಕ ವೃತ್ತದ ಗ್ರೂಪ್ ಸಿ ಹುದ್ದೆಗಳು ಯಾರಿದಾವೆ, ಸೊ ಇದು ಏನಪ್ಪಾ ಅಂದ್ರೆ ITI PUC ಲೆವೆಲ್ ಹಾಗೂ ಡಿಪ್ಲೊಮಾ ಲೆವೆಲ್ ಹುದ್ದೆಗಳಾಗಿರ್ತವೆ. ಸೊ ಇದರಲ್ಲಿ ಅಂತರ್ಜಲ ನಿರ್ದೇಶನ, ಸೊ ಎಲ್ಲ ಏನು ಒಂದು 10 ಇಲಾಖೆಗಳಿದಾವೆ, ಇಲಾಖೆಗಳಿಂದ ಒಂದು ಕಾಲ್ಫರ್ ಆಗಿತ್ತು. ಸೊ ಟೋಟಲ್ 97 ಹುದ್ದೆಗಳಿಂದ ಕಾಲ್ಫರ್ ಮಾಡಿದ್ರು. ದಿಸ್ ಈಸ್ ಫಾರ್ ಹೈದರಾಬಾದ್ ಕರ್ನಾಟಕ ಹುದ್ದೆಗಳಾಗಿರ್ತವೆ. ಅದೇ ರೀತಿ RPC ಉಳಿಕೆ ಮೂಲ ವೃಂದದಲ್ಲಿ 313 ಹುದ್ದೆಗಳನ್ನ ಕಾಲ್ಫರ್ ಮಾಡಲಾಗಿದ್ದು. ಸೊ ಈ ಎಲ್ಲ ಹುದ್ದೆಗಳು ಬಿಲೋ ಡಿಗ್ರಿ ಲೆವೆಲ್ ಹುದ್ದೆಗಳಾಗಿರ್ತವೆ. ಸೊ ಇಲ್ಲಿ ಕಿರಿಯ ಇಂಜಿನಿಯರ್, ಸಿವಿಲ್ ಜಲಸಂಪನ್ಮೂಲ ಇಲಾಖೆ, ಅದೇ ರೀತಿ ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್ಲು, ಅದೇ ರೀತಿ ಮೆಕ್ಯಾನಿಕಲ್ ಸಹಾಯ ಗ್ರಂಥಪಾಲಕ, ಸೊ ಇವೆಲ್ಲವೂ ಡಿಪ್ಲೊಮಾ ಬೇಸ್ ಹುದ್ದೆಗಳಾಗಿರ್ತವೆ. ಸೊ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನ ಈಗ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ. ಸೊ ಹಾಗೆ ಮುಂಬರುವ ದಿನಗಳು ಕೂಡ ಯಾವುದೇ ಒಂದು ನೋಟಿಫಿಕೇಶನ್ ಬಿಟ್ಟರೆ ಆ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡೋ ವಿಧಾನ ಕೂಡ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇಮಿಡಿಯೇಟ್ ಆಗಿ ಒಂದು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈಗ ನಾವು ಇಲ್ಲಿ ಬಿಲೋ ಡಿಗ್ರಿ ಲೆವೆಲ್ ಗ್ರೂಪ್ ಸಿ ಪೋಸ್ಟ್ RPC ವಿಭಾಗದಿಂದ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ನೋಡಿ ಫ್ರೆಂಡ್ಸ್, ಗ್ರೂಪ್ ಸಿ ಹುದ್ದೆಯಲ್ಲಿ RPC ಹಾಗೂ ಹೈದರಾಬಾದ್ ಕರ್ನಾಟಕ ಹುದ್ದೆಯಲ್ಲಿ ಬೇರೆ ಬೇರೆ ಹುದ್ದೆಗಳಾಗಿರ್ತವೆ. ಸೊ ತಾವಿಲ್ಲಿ ನೋಡ್ಬೋದು, ಹೈದರಾಬಾದ್ ಕರ್ನಾಟಕ ಹುದ್ದೆಗಳಲ್ಲಿ ಏನಪ್ಪಾ ಅಂದ್ರೆ SSLC PUC ಹಾಗೂ ITI ಮಾಡಿದವರಿಗೂ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಬಟ್ ಅದೇ ಹೈದರಾಬಾದ್ ಕರ್ನಾಟಕದ ಹುದ್ದೆಗಳಲ್ಲಿ, ಹಾಗೆ RPC ಹುದ್ದೆಗಳಲ್ಲಿ ಕೇವಲ ಗ್ರಂಥಪಾಲಕ ಅಂದ್ರೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್, ಸಿವಿಲ್, ಅದೇ ರೀತಿ ಲೈಬ್ರರಿ ಸೈನ್ಸ್ ಮಾಡಿದ ಅಭ್ಯರ್ಥಿಗಳಿಗೆ ಒಂದು ಅವಕಾಶವನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಹಾಗೆ ಮೊದಲನೇದಾಗಿ ಗ್ರೂಪ್ ಸಿ ಒಂದು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಈ ಲಿಂಕ್ ನ ಕ್ಲಿಕ್ ಮಾಡಿದರೆ RPC ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಒಂದು ಫಸ್ಟ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಪೇಜ್ ಆಗಿರುತ್ತೆ. ಸೊ ಯಾರೆಲ್ಲ ಏನು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ದೀರಾ, ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಲಾಗಿನ್ ಆಗಿ. ಸೊ ಇಲ್ಲಿ ನಾವು ಲಾಗಿನ್ ಆಗ್ತಾ ಇದ್ದೀವಿ, ಕ್ಯಾಪ್ಚಾ ಕೋಡ್ ನ ಎಂಟರ್ ಮಾಡಿ. ಸೊ ಸೈನ್ ಇನ್ ಅಂತ ಒಂದು ಆಪ್ಷನ್ ಇದೆ, ಸೈನ್ ಇನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಹಾಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ಓದ್ಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಗೋ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಒಂದು ಅಕೌಂಟಿಗೆ ನೀವು ಲಾಗಿನ್ ಆಗ್ತೀರಾ. ಸೊ ಇಲ್ಲಿ ಲಾಗಿನ್ ಆದಮೇಲೆ ಒಂದು ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ಇದನ್ನು ಓದ್ಕೊಂಡು ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಯಾವ್ಯಾವ ಹುದ್ದೆಗಳನ್ನ ಕಾಲ್ ಫಾರ್ ಆನ್ಲೈನ್ ಲಿಂಕ್ ಅನ್ನ ಬಿಟ್ಟಿದ್ದಾರೆ, ಅವೆಲ್ಲ ಹುದ್ದೆಗಳು ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಈ ಒಂದು ಹುದ್ದೆಗಳಿಗೆ ನೀವು ವಿವರವಾಗಿ ಓದ್ಕೊಬೇಕಂದ್ರೆ ಅದು PDF ನ ಕ್ಲಿಕ್ ಮಾಡಿ, ಇದು ಡೌನ್ಲೋಡ್ ಆಗುತ್ತೆ. ಅದೇ ರೀತಿ ಅದರ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್, ಎಂಡ್ ಡೇಟ್ ಯಾವಾಗ ಕೂಡ ಇಲ್ಲಿ ತಿಳ್ಕೊಬೋದಾಗುತ್ತೆ. ಓಕೆ, ಸೊ ಇಲ್ಲಿ ಪದವಿ ಮಟ್ಟಕ್ಕಿಂತ ಕಡಿಮೆ ವಿದ್ಯಾರ್ಹತೆ ಗ್ರೂಪ್ ಸಿ ಹುದ್ದೆಗಳು, ಸೊ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ PDF ನ ಕ್ಲಿಕ್ ಮಾಡಿಕೊಂಡು ಇದರ ವಿವರವಾದ ಒಂದು ನೋಟಿಫಿಕೇಶನ್ ಏನಿದೆ ಅದನ್ನು ನೀವು ಓದ್ಕೋಬಹುದಾಗಿದೆ. ಸೊ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕಂದ್ರೆ ಅಪ್ಲೈ ಟು ಪೋಸ್ಟ್ ಅಂತ ಇದೆ. ಸೊ ಅದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ನೀವು ಅಪ್ಲಿಕೆಂಟ್ ಡೀಟೇಲ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್, ಎಜುಕೇಷನ್ ಡೀಟೇಲ್ಸ್, ರಿಸರ್ವೇಷನ್, ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್, ಈ ಎಲ್ಲ ಒಂದು ಡೀಟೇಲ್ಸ್ನ ಇಲ್ಲಿ ಫಿಲ್ಅಪ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ನೋಡಿ, ಕ್ಲೀನ್ ಆಗಿ ಕೇರ್ಫುಲಿ ಆಗಿ ಡೀಟೇಲ್ಸ್ನ ಫಿಲ್ಅಪ್ ಮಾಡಿ. ಸೊ ನೀವು ಈ ಒಂದ್ಸಲ ಡೀಟೇಲ್ಸ್ ಏನು ಫಿಲ್ಅಪ್ ಮಾಡ್ತೀರಾ ಅದು ಮುಂಬರುವ ಎಲ್ಲ ಒಂದು ನೋಟಿಫಿಕೇಶನ್ಗೂ ಇದೇ ಒಂದು ಡೀಟೇಲ್ಸ್ ಅಲ್ಲಿಂದ ಫೆಚ್ ಆಗಿ ಅಪ್ಲಿಕೇಶನ್ ಜನರೇಟ್ ಆಗುತ್ತೆ. ಸೊ ನೀವು ಪದೇ ಪದೇ ಇದನ್ನ ಎಂಟರ್ ಮಾಡುವ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಮೊದಲನೇದಾಗಿ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ನಿಮ್ಮ ವೈಯಕ್ತಿಕ ಡೀಟೇಲ್ಸ್ ಎಲ್ಲವನ್ನು ಫಿಲ್ಅಪ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು SSLC ಡೇಟಾವನ್ನು ಹಾಕಿ, ತಂದೆ ಹೆಸರು, ತಾಯಿ ಹೆಸರು, ಅದೇ ರೀತಿ ನಿಮ್ಮ ಒಂದು ಅಡ್ರೆಸ್, ಫೋನ್ ನಂಬರ್, ಇಮೇಲ್ ID ಎಲ್ಲ ಒಂದು ಕೇಳತಕ್ಕಂಥ ಎಲ್ಲ ಡೀಟೇಲ್ಸ್ನ ಫಿಲ್ಅಪ್ ಮಾಡಿ. ಸ್ಟಾರ್ ಮಾರ್ಕ್ ಏನೇನು ಇದೆ, ಯಾವ್ಯಾವ ಒಂದು ಆಪ್ಷನ್ ಇದೆ ಅದನ್ನು ಕಂಪಲ್ಸರಿ ನೀವು ಫಿಲ್ಅಪ್ ಮಾಡಲೇಬೇಕು.
ಅದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನಿಗೆ ಬಂದಾಗ ನೀವು ಎಜುಕೇಷನ್ ಕ್ವಾಲಿಫಿಕೇಷನ್ ನೀವು ಏನು ಓದಿದ್ದೀರಾ, ಸೊ ನೋಡಿ ಪ್ರತಿಯೊಂದು ಪೇಜ್ನ ಕೆಳಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಇರುತ್ತೆ. ಆ ಒಂದು ಡೀಟೇಲ್ನ ಫಿಲಪ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ನೀವು ಕ್ಲಿಕ್ ಮಾಡಿದರೆ ಸೊ 1 by 1 ಕ್ಲಿಯರ್ ಆಗ್ತಾ ಹೋಗುತ್ತೆ, ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಒಂದು ಎಲ್ಲ ವಿವರಗಳನ್ನು ಫಿಲಪ್ ಮಾಡಿ. ಇನ್ನೊಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಯಾರೆಲ್ಲ ಸರ್ಟಿಫಿಕೇಟ್ ಬಂದಿದೆ, ರಿಸಲ್ಟ್ ಬಂದಿದೆ, ಅವರು ಕಂಪಲ್ಸರಿ ಕನ್ನಡ ಎಕ್ಸಾಮ್ ತಗೊಳ್ಳೋ ಅವಶ್ಯಕತೆ ಇಲ್ಲ. KPSCಯಲ್ಲಿ ಕಂಪಲ್ಸರಿ ಕನ್ನಡ, ನೀವು ಕನ್ನಡ ಮೀಡಿಯಮಲ್ಲಿ ಓದಿದ್ರೂ ಕೂಡ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬರೀಲೇಬೇಕು. ಸೊ ನೀವು ಎಕ್ಸಾಮ್ ಬರ್ದಿದ್ದೀರಾ, ಇನ್ನೂ ರಿಸಲ್ಟ್ ಬಂದಿಲ್ಲ ಅಂದರೂ ಕೂಡ ನೀವು ಇಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಅಪ್ಲೈ ಮಾಡಲೇಬೇಕಾಗ್ತದೆ. ಸೊ ಎಲ್ಲವನ್ನು ಫಿಲಪ್ ಮಾಡಿದ್ಮೇಲೆ ನಂತರ ಕೆಳಗಡೆ ಬಟನ್ ಬರುತ್ತೆ, ಸೇವ್ ಅಂತ ಕ್ಲಿಕ್ ಮಾಡಿ ಫೈನಲ್ ಸಬ್ಮಿಟ್ ಅಂತ ಕೊಡಿ. ಈ ಎಲ್ಲ ಡೀಟೇಲ್ಸ್ಗಳು ಸೇವ್ ಆಗಿರ್ತವೆ. ಸೊ ನಂತರ ಅಪ್ಲೈ ಪೋಸ್ಟ್ ಅಂತ ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಥರ್ಡ್ ಆಪ್ಷನ್ ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಲಿಂಕ್ಗಳು ಕಾಣಲಿಕ್ಕೆ ಸಿಗ್ತವೆ, ಡೈರೆಕ್ಟ್ ಅಪ್ಲಿಕೇಶನ್ ಜನರೇಟ್ ಆಗುವ ಲಿಂಕ್ ಆಗಿರುತ್ತೆ. ಸೊ ನಾವು ಇಲ್ಲಿ ಅಪ್ಲೈ ಮಾಡ್ತಿರೋದು ಪದವಿ ಮಟ್ಟಕ್ಕಿಂತ ಕಡಿಮೆ ವಿದ್ಯಾರ್ಹತೆ ಗ್ರೂಪ್ ಸಿ ಹುದ್ದೆಗಳಾಗಿರ್ತವೆ. ಹಾಗಾಗಿ ಈ ಒಂದು ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡ್ತಾ ಇದ್ದೀವಿ, ಅಪ್ಲೈ ಫಾರ್ ಪೋಸ್ಟ್ ಅಂತ. ಸೊ ಇಲ್ಲಿ ಒಂದು ಪಾಪಪ್ ಬರುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಏನಾಗುತ್ತೆ, ಪ್ರಿವ್ಯೂ ಜನರೇಟ್ ಆಗುತ್ತೆ. ಅಪ್ಲಿಕೇಶನ್ ಪ್ರಿವ್ಯೂ ವಿವರಗಳು ಬರ್ತವೆ. ಸೊ ಯಾವೆಲ್ಲ ಹುದ್ದೆಗಳಿದಾವೆ, ಪರೀಕ್ಷೆ ಹೆಸರು, ಇಲಾಖೆ ಹೆಸರು, ಪೋಸ್ಟ್ ನೇಮ್ಗಳು ಬರ್ತವೆ. ಅದೇ ರೀತಿ ಅರ್ಜಿ ಶುಲ್ಕ ಕೂಡ ಬರುತ್ತೆ. ಸೊ ಇನ್ನು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ನೋಡಿ, ಇಲ್ಲಿ ಆಕ್ಷನ್ ಆಪ್ಷನ್ ಅಲ್ಲಿ ಸೊ ಯಾವುದು ಕೂಡ ಒಂದು ಆಪ್ಷನ್ ವೈಟ್ ಆಗಿ ಇಲ್ಲಿ ಬರ್ತಾ ಇಲ್ಲ, ಯಾಕಂದ್ರೆ ಎಲ್ಲ ಗ್ರೇ ಔಟ್ ಆಗಿದಾವೆ. ಸೊ ಎಲ್ಲ ಬ್ಲಾಕ್ ಆಗಿದಾವೆ. ಬಿಕಾಸ್ ನೋಡಬಹುದು, ಅಪ್ಲಿಕೆಂಟ್ ಡಸ್ ನಾಟ್ ಮ್ಯಾಚ್ ಎಜುಕೇಶನ್ ಡೀಟೇಲ್ಸ್. ಬಿಕಾಸ್ ಇಲ್ಲಿ ಡಿಪ್ಲೊಮಾ ಹಾಗೂ ಲೈಬ್ರರಿ ಸೈನ್ಸ್, ಸೊ RPC ವಿಭಾಗದಿಂದ ಡಿಪ್ಲೊಮಾ ಹಾಗೂ ಲೈಬ್ರರಿ ಸೈನ್ಸ್ ಯಾರು ಮಾಡಿದಾರ, ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್, ಅವ್ರಿಗೆ ಮಾತ್ರ ಒಂದು ಅವಕಾಶ ಕೊಟ್ಟಿದ್ದಾರೆ. SLC PUC ITI ಮಾಡಿದವರಿಗೆ ಹೈದರಾಬಾದ್ ಕರ್ನಾಟಕದ ಒಂದು ಹುದ್ದೆಗಳು ಅಲ್ಲಿ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಓಕೆ, ಸೊ ಇಲ್ಲಿ ನನ್ನ ಒಂದು ಎಜುಕೇಶನ್ ಯಾವುದು ಒಂದು ಇಲ್ಲಿ ಮ್ಯಾಚ್ ಆಗ್ತಿಲ್ಲ, ಹಾಗಾಗಿ ಎಲ್ಲ ಒಂದು ಇಲ್ಲಿ ಬ್ಲಾಕ್ ಆಗಿದಾವೆ ಬಾಕ್ಸ್ಗಳು. ಸೊ ನೀವೇನಾದರೂ ಡಿಪ್ಲೊಮಾ ಮಾಡಿದರೆ ಖಂಡಿತ ನಿಮಗೆ ಇಲ್ಲಿ ಓಪನ್ ಆಗಿರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ನೀವು ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದು. ಸೊ ಯಾವ ಒಂದು ಕ್ವಾಲಿಫಿಕೇಶನ್ ನಿಮಗೆ ಮ್ಯಾಚ್ ಆಗ್ತಾ ಇದೆ ಆ ಒಂದು ಹುದ್ದೆನ ಇಲ್ಲಿ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ನಂದು ಯಾವುದೋ ಮ್ಯಾಚ್ ಆಗ್ತಾ ಇಲ್ಲ, ಹಾಗಾಗಿ ಎಲ್ಲ ನನಗೆ ಬಾಕ್ಸ್ಗಳು ಈ ಥರ ಒಂದು ಮೆಸೇಜ್ನ ತೋರಿಸ್ತಾ ಇದೆ, ಡಸ್ ನಾಟ್ ಮ್ಯಾಚ್ ಅಂತ. ಸೊ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರಾ, ಇಲ್ಲಿ ಪೋಸ್ಟ್ ನೇಮ್ ಬರುತ್ತೆ, ಅಮೌಂಟ್ ಬರುತ್ತೆ, ಅದನ್ನು ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ ಬರುತ್ತೆ ಕೆಳಗಡೆ. ಪೇಮೆಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ, ಅಲ್ಲಿ ಪೇಮೆಂಟ್ ಮಾಡಿ. ಸೊ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ನಂತರ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನೋಡಬೇಕಂದ್ರೆ ಅಪ್ಡೇಟ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದರೆ ಎಲ್ಲ ಒಂದು ಸ್ಟೇಟಸ್ ಕಾಣುತ್ತೆ. ಪೇಮೆಂಟ್ ಸಕ್ಸಸ್ಫುಲ್ ಆದರೆ ಪೇಮೆಂಟ್ ಸಕ್ಸಸ್ ಬರುತ್ತೆ. ಪೇಮೆಂಟ್ ರಿಸಿಪ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ವ್ಯೂ ಅಂತ ಕೊಟ್ಟು ಅಪ್ಲಿಕೇಶನ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗುತ್ತೆ. ಸೊ ಪೇಮೆಂಟ್ ಫೇಲ್ ಆಗಿದ್ರೆ ಪೇಮೆಂಟ್ ಫೇಲ್ಯೂರ್ ಅಂತ ಕೂಡ ಇಲ್ಲಿ ಒಂದು ನಿಮ್ಮ ಒಂದು ಮೆಸೇಜ್ ಇಲ್ಲಿ ತೋರಿಸುತ್ತೆ. ಸೊ ರೀಜನರೇಟ್ ಲಿಂಕ್, ಪ್ರೀ ಪೇಮೆಂಟ್ ಲಿಂಕ್ ಕೂಡ ಇಲ್ಲೇ ಜನರೇಟ್ ಆಗುತ್ತೆ 24 to 48 hours ಒಳಗಡೆ. ಓಕೆ, ಸೊ ಈ ಒಂದು ವಿಧಾನವನ್ನು ಬಳಸ್ಕೊಂಡು ಸೊ ಯಾರೆಲ್ಲ ಡಿಪ್ಲೊಮಾ ಹಾಗೂ SSLC PUC ಅಭ್ಯರ್ಥಿಗಳಿದ್ದೀರಾ, ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳು ಸೊ ಈ ಒಂದು ಹುದ್ದೆಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ. ಸೊ ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.